Hello friends, welcome back to my YouTube channel. So finally KES notification release ಆಗೈತಿ ಇವತ್ತನ ಜುಲೈ 31st ಗೆ ಇವಾಗ ಒಂದು ಅರ್ಧ ಗಂಟೆ ಹಿಂದೆ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಆಗೈತಿ ಅಂಡ್ ಜೊತೆಗೆ UPSC ಮಾದರಿ ಒಳಗ 10.5 ತಿಂಗಳ ಒಳಗಾಗಿನ KES ಅದೊಂದು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಪೂರ್ತಿ ಒಂದು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಗಳನ್ನ ಅನೌನ್ಸ್ ಮಾಡಿ ಒಂದು ತಾತ್ಕಾಲಿಕ ಒಂದು ಪ್ರೊವಿಷನಲ್ ಲಿಸ್ಟ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಮ್ ಅದ ವೇಳಾಪಟ್ಟಿನ ಕೂಡ ರಿಲೀಸ್ ಮಾಡ್ಯಾರ. ಸೊ ಬಹಳನ ಖುಷಿ ಆಗ್ತದೆ ಆಕ್ಚುಲಿ. ಬಹಳಷ್ಟು ಒಂದು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಬಹಳಷ್ಟು ಇಶ್ಯೂಗಳೆಲ್ಲ ಆದ ಮೇಲೆ KPSC ಕಡೆಯಿಂದ ಒಂದು ಬದಲಾವಣೆ ಬಂದೈತಿ. ಅದನ್ನ ಆಕ್ಚುಲಿ ಎಲ್ಲರೂ ಖುಷಿಯಿಂದ ಸ್ವಾಗತಿಸೋನು. ಸೊ ಇವಾಗ ಪ್ರತಿಯೊಂದು ಪಾಯಿಂಟ್ ವೈಸ್ ನಾವು KES ನೋಟಿಫಿಕೇಶನ್ ಒಳಗೆ ಏನೈತಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಈಸ್ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆಗಸ್ಟ್ 1ನೇ ತಾರೀಕು, ಅಂದ್ರೆ ನಾಳೆ ನಿಮ್ಮದು ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತದೆ ಅಂಡ್ 31 ಆಗಸ್ಟಿಗೆ ಕೊನೆಯ ದಿನಾಂಕ ಇರ್ತದ. ಸೊ 31 ದಿನಗಳ ಒಂದು ಅವಕಾಶ ಸಿಗ್ತದ. ಅಷ್ಟರೊಳಗ ಅಪ್ಲಿಕೇಶನ್ ನ ಹಾಕೋಬೇಕಾಗ್ತದ ಅಂಡ್ ಸಡನ್ ಆಗಿ ನಾಳೆನ ಹಾಕಕ ಬಹಳ ಗಡ್ಬಡ್ ಮಾಡೋದು ಈ ತರ ಮಾಡ್ಬೇಡ್ರಿ. 2-3 ದಿನ ಸ್ವಲ್ಪ ಒಂದು ವೆಬ್ಸೈಟ್ ಎಲ್ಲ ಬಿಸಿ ಇರ್ತದ. ಆರಾಮಾಗಿ ಫಸ್ಟ್ ನೀವು ಏನ್ ಡಾಕ್ಯುಮೆಂಟ್ಸ್ ಅದಾವಲ್ಲ ಎಲ್ಲಾನು ರೆಡಿ ಮಾಡ್ಕೊಳ್ರಿ. ಇನ್ನೊಂದ್ಸಲ ಡೇಟ್ ಗಳೆಲ್ಲ ಕರೆಕ್ಟ್ ಅದಾವಿಲ್ಲೋ ಚೆಕ್ ಮಾಡ್ಕೊಳ್ರಿ. ರೀಸೆಂಟ್ ಆಗಿರೋ ಫೋಟೋ ಐತಿಲೋ ಚೆಕ್ ಮಾಡ್ಕೊಂಡ್ ಕಸ ನಿಮ್ಮ ಒಂದು ಅಪ್ಲಿಕೇಶನ್ ನ ಹಾಕ್ರಿ. ಅಂಡ್ ದೆನ್ ಎಕ್ಸಾಮ್ ಡೇಟ್ ಗಳನ್ನ ಕೂಡ ಕೊಟ್ಟಾರ ಇವ್ರ. ಆಲ್ಮೋಸ್ಟ್ ಆಗೋ ಚಾನ್ಸಸ್ ಐತಿ, ಬಟ್ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಕೂಡ ಆಗೋ ಚಾನ್ಸಸ್ ಇರಬಹುದು. ಲೈಕ್ 1 ಮಂತ್ ಹೆಚ್ಚಾಯ್ತು ಅಥವಾ ಏನೋ ಒಂದಷ್ಟು ಚಿಕ್ಕ ಚಿಕ್ಕ ವೇರಿಯೇಷನ್ ಆಗ್ಬೋದು. ಬಟ್ ಸ್ಟಿಲ್ ಇದೇ ಟೈಮ್ ಟೇಬಲ್ ನ ಇಟ್ಕೊಂಡು ನೀವು ಪ್ರಿಪರೇಷನ್ ಮಾಡ್ರಿ. ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇವತ್ತನ ನ್ಯೂಸ್ ಪೇಪರ್ ಒಳಗ 31 ಒಳಗಾಗೆ ಬಿಡ್ತೇವಂತ ಹೇಳಿದ್ರು. 1 ವೀಕ್ ಇಂದ ಅವ್ರು ಏನೋ ಒಂದು ಅಪ್ಡೇಟ್ ಕೊಡ್ತಾ ಇದಾರಲ್ಲ, ಅಕಾರ್ಡಿಂಗ್ ಟು ದಟ್ ಓನ್ಲಿ ಅವ್ರು ಕರೆಕ್ಟ್ ಆಗಿ ನೋಟಿಫಿಕೇಶನ್ ನ ರಿಲೀಸ್ ಕೂಡ ಮಾಡ್ಯಾರ. ಸೊ ಎಕ್ಸಾಮ್ ನು ಕೂಡ ಕಂಡಕ್ಟ್ ಮಾಡಬಹುದು. ಹಿಂಗಾಗಿ ನೀವು ಅಲರ್ಟ್ ಆಗಿರಿ, ಕೇರ್ಲೆಸ್ ಮಾಡ್ಬೇಡ್ರಿ. ಈ ಸಲ ಯಾವ್ದೇ ನೋಡೋದಾತಂದ್ರ ಪ್ರಿಲಿಮ್ಸ್ ಪರೀಕ್ಷೆ ನಿಮ್ದು ನವೆಂಬರ್ 15. ಸೊ 2026ಗೆ ನವೆಂಬರ್ 15ಕ್ಕ ಪರೀಕ್ಷೆ ನಡೀತದ. ಅಕಾರ್ಡಿಂಗ್ ಟು ನೋಡೋದಾತಂದ್ರ ನಾಳೆಯಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಮ ಹತ್ರ 3.5 ತಿಂಗಳುಗಳ ಒಂದು ಸಮಯ ಐತಿ. ಅಂಡ್ ದೆನ್ ರಿಸಲ್ಟ್ ಡಿಸೆಂಬರ್ 15 ಅಂದ್ರೆ ಎಕ್ಸಾಕ್ಟ್ಲಿ ಪ್ರಿಲಿಮ್ಸ್ ನಡೆದು 1 ತಿಂಗಳ ಒಳಗಾಗಿ ಅವರು ರಿಸಲ್ಟ್ ಕೂಡ ರಿಲೀಸ್ ಮಾಡ್ತಾರೆ ಪ್ರಿಲಿಮ್ಸ್ ದ. ಇನ್ ಬಂದ್ಬಿಟ್ಟ ಮೇನ್ಸು 4 ದಿನ ಪರೀಕ್ಷೆ ನಡೀತದ. ಮೇನ್ಸು 2027 ಮುಂದಿನ ವರ್ಷ ಫೆಬ್ರವರಿ ಒಳಗ 12ರಿಂದ 18 ಒಂದು ಮೇನ್ಸ್ ಪರೀಕ್ಷೆ ನಡೀತದ. ಸೊ ಇಲ್ಲಿ ನೀವು ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಗ್ಯಾಪ್ ಚೆಕ್ ಮಾಡಿದ್ರಿ ಅಂತಂದ್ರ 3 ತಿಂಗಳು ಕೂಡ ನಿಮ್ಮ ಹತ್ರ ಟೈಮ್ ಇಲ್ಲ. ಸೊ ಹಿಂಗಾಗಿ ಇವ್ರೊಂದು ಏನಾದ್ರು ಟೈಮ್ ಟೇಬಲ್ ನ ಇವ್ರು ಫಾಲೋ ಮಾಡಿದ್ರು ಎಕ್ಸಾಕ್ಟ್ಲಿ ಇದೇ ಟೈಮ್ ಟೇಬಲ್ ಅಂತಂದ್ರ ನೀವು ಬಹಳನ ಒಂದು ಹಾರ್ಡ್ ವರ್ಕ್ ನ ಮಾಡ್ಬೇಕಾಗ್ತದ ಸಿಲೆಬಸ್ ಎಲ್ಲ ಕವರ್ ಮಾಡ್ಕೊಳ್ಳಿಕ್ಕೆ. ಮೇನ್ಸ್ ಅದ ರಿಸಲ್ಟ್ ಏಪ್ರಿಲ್ 27 ಒಳಗ ರಿಲೀಸ್ ಮಾಡ್ತಾರ ಅಂಡ್ ಇಂಟರ್ವ್ಯೂ ಬಂದ್ಬಿಟ್ಟು 2027 ಮೇ ಮಂತ್ ಒಳಗ 10ರಿಂದ 31ನೇ ತಾರೀಕ್ವರೆಗೂ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರು. ಸೊ ಜೂನ್ 5ಗೆ ಪ್ರೊವಿಷನಲ್ ಲಿಸ್ಟ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಒಂದು ಕ್ಲಿಯರ್ ಆದಂತ ವೇಳಾಪಟ್ಟಿನ ರಿಲೀಸ್ ಮಾಡ್ಯಾರ. ಸೊ OTR 1 ಟೈಮ್ ರಿಜಿಸ್ಟ್ರೇಷನ್ ಮೂಲಕ OTR 1 ಟೈಮ್ ರಿಜಿಸ್ಟ್ರೇಷನ್ ಮಾಡ್ರಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ರಿ. ಲಾಗಿನ್ ಪಾಸ್ವರ್ಡ್ ಗಳನ್ನೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ ಕಸ ಅಪ್ಲಿಕೇಶನ್ ನ ಹಾಕ್ರಿ. ಇನ್ ಬಂದ್ಬಿಟ್ಟ ಕೆಲವು ಮೆಜರ್ಮೆಂಟ್ ಗಳನ್ನ ಕ್ಲಿಯರ್ ಆಗಿ ಕಡ್ಡಾಯವಾಗಿ ಈ ವರ್ಷ ಫಾಲೋ ಮಾಡ್ತಾರಂತ. ಏನಂದ್ರೆ ಎಕ್ಸಾಮ್ ಏನ್ ನಡೀತಿದ್ಲ ಪ್ರತಿಯೊಂದು ಕೇಂದ್ರ ಈಗ ಆಯಾ ಜಿಲ್ಲಾಧಿಕಾರಿನ ಅದರ ಒಂದು ಉಸ್ತುವಾರಿನ ವಹಿಸ್ಕೋಬೇಕು. ಪರೀಕ್ಷಾ ಕೇಂದ್ರ ಆಗಿರ್ಬೋದು, ಅಂದ್ರೆ ಅಲ್ಲಿ ಯಾವುದೇ ರೀತಿ ಈ ತರ ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು, ಈ ತರ ಏನೋ ಘಟನೆಗಳು ನಡೀದೇ ಇರೋವಂಗ ಜಿಲ್ಲಾಧಿಕಾರಿಯ ಮೇಲೆ ಒಂದು ಈ ಸಲ ಒತ್ತಡ ಒಂದು ಆನ್ಸರ್ ಕಾಪಿಗಳಾಗಿರ್ಬೋದು, OMR ಸೀಟ್ ಆಗಿರ್ಬೋದು, ಇದ್ರದ್ದು ಎಲ್ಲಾನು ಒಂದು ಕವರ್ ಆಗೋ ತರ CCTV ಒಂದು ಕ್ಯಾಮ್ರಾ ವ್ಯವಸ್ಥೆಗಳನ್ನ ಮಾಡ್ತಾರಂತ. ಅಂಡ್ ದೆನ್ ಎಕ್ಸಾಮ್ ಆದ ತಕ್ಷಣ ಪೊಲೀಸರ ಒಂದು ಭದ್ರತೆ ಒಳಗ OMR ಶೀಟ್ ಗಳನ್ನ KPSCಗೆ ಕಳಿಸ್ತೇವಿ ಅಂಡ್ KPSCಗೆ ರೀಚ್ ಆದ ತಕ್ಷಣ ಸ್ಕ್ಯಾನಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಮಾಡ್ತೇವಿ. ಸೊ ಈ ಸಲ ಯಾವುದೇ ರೀತಿಯ ಒಂದು ಲೋಪದೋಷಗಳು ಇಲ್ಲದಂತೆ 10.5 ತಿಂಗಳ ಒಳಗಾಗಿ KES ಅದೊಂದು ಸಂಪೂರ್ಣವಾದಂತ ನೋಟಿಫಿಕೇಶನ್ ನ ಕ್ಲಿಯರ್ ಮಾಡೋ ಒಂದು ಆಶ್ವಾಸನೆಯನ್ನ ಕೊಟ್ಟೈತಿ. ಗ್ರೂಪ್ A 117 ಪೋಸ್ಟ್ ಅದಾವ. ಗ್ರೂಪ್ B 202, ಟೋಟಲಿ 319. ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದ್ರ ಜನರಲ್ ಕ್ಯಾಟಗರಿ 600 ರೂಪಾಯಿ, ಪ್ರವರ್ಗ 2A 2B 3A 3B 300 ರೂಪೀಸು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲರಿಗೆ ಫೀಸ್ ಇಂದ ವಿನಾಯಿತಿ ಐತಿ.
ಅಟೆಂಪ್ಟ್ಸ್ ಬಗ್ಗೆ ನೋಡೋದಾದ್ರ ಜನರಲ್ ಕೆಟಗರಿ ವಿದ್ಯಾರ್ಥಿಗಳಿಗೆ 5 ಅಟೆಂಪ್ಟ್ಸ್ ಇರ್ತಾವು. ಇನ್ನ ಪ್ರವರ್ಗ 2A 2B 3A 3B ಒಂದು ಕ್ಯಾಂಡಿಡೇಟ್ಸ್ಗೆ 7 ಅಟೆಂಪ್ಟ್ಸ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಂದು ಏನು ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೆ ಪರೀಕ್ಷೆ ಯಾವುದೇ ರೀತಿ ಮಿತಿ ಇರಂಗಿಲ್ಲ. ಇನ್ ಬಂದ್ಬಿಟ್ಟ ಏಜ್ ಬಗ್ಗೆ ನೋಡೋಣ. ಅಂಡ್ ಅದಕ್ಕೂ ಮುಂಚೆ ಇನ್ನೊಂದಂದ್ರ ಪ್ರಿಲಿಮ್ಸ್ ಪರೀಕ್ಷೆನ ನೀವೇನಾದ್ರೂ ಅಟೆಂಡ್ ಆದ್ರಿ ಅಂತಂದ್ರ ನಿಮ್ಮ ಒಂದು ಕೌಂಟ್ ಆಗ್ತದ. ಅಟೆಂಪ್ಟ್ ಏನೈತಲ್ಲ ಅದು ಕೌಂಟ್ ಆಗ್ತದ. UPSC ಒಳಗನು ಇತ್ತು, KS ಒಳಗೂ ಕೂಡ ಇವಾಗ ಐತಿ. ಒಂದು ಪ್ರಿಲಿಮ್ಸ್ ಪರೀಕ್ಷೆ ಬರೆದ ನೀವು ಮೇನ್ಸ್ ಬರೀಲಿಲ್ಲ ಅಂದ್ರೂ ಕೂಡ ನಿಮ್ದು ಅಟೆಂಪ್ಟ್ ಕೌಂಟ್ ಆಗ್ತದ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾತಂದ್ರೆ ಜನರಲ್ ಕೆಟಗರಿ ಅವರು ನೀವು 40 ವರ್ಷಗಳವರೆಗೆ ಎಕ್ಸಾಮ್ ಬರಿಬಹುದು. 2A 2B 3B 43 ಇಯರ್ಸ್. ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳು 45. ಅಂಗವಿಕಲ ವಿದ್ಯಾರ್ಥಿಗಳಿಗೆ 10 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದ. ಇನ್ನೂ ಡೀಟೇಲ್ಡ್ ಆಗಿ ಒಂದು ಏನು ನೋಟಿಫಿಕೇಶನ್ ಐತ್ಲಾ ಇದ್ರ ಬಗ್ಗೆ ನಾವು ನಾಳೆ ಪಾರ್ಟ್ 2 ಒಳಗ ಇನ್ನೂ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಟೆಲಿಗ್ರಾಮ್ ಚಾನಲ್ ಒಳಗ ನೋಟಿಫಿಕೇಶನ್ PDF ಹಾಕಿರ್ತೇನೆ, ಒಂದ್ಸಲ ಥರೋ ಆಗಿ ರೀಡ್ ಮಾಡ್ರಿ. ಎಲ್ಲರಿಗೂ ಖುಷಿ ಆಗಿರ್ತೈತೆ ಅನ್ಕೋತೇನೆ. ವಿಡಿಯೋ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.